ನಮಸ್ಕಾರ, ನಾನು ಇಶಿಕಾ, ನಿಮ್ಮ ಪ್ರೀತಿಯ ಶ್ರಾವಣಿ. ಇವತ್ತು ಅವನು ಮತ್ತೆ ಶ್ರಾವಣಿ ಸೆಟ್ಟಲ್ಲಿದ್ದೀವಿ. ಏನೇನು ನಡೆಯುತ್ತೆ ಅಂತ ನೋಡೋಣ ಬನ್ನಿ. ಹೀರೋ ಕುತ್ಕೊಂಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ ಕುತ್ಕೊಂಡಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸೊ ಹಾಯ್. ಹಾಯ್ ಅಭಿಮನ್ಯು ಅವರೇ, ಇವಾಗ ನಿಮ್ಮ ಹೆಂಡತಿ ಶ್ರಾವಣಿ ಬಗ್ಗೆ ಏನಾದರೂ ಮಾತಾಡಿ. ನಮ್ಮ ಹೆಂಡತಿ ಶ್ರಾವಣಿ ತುಂಬ ಡಿಸಿಪ್ಲಿನ್ಡು. ಎರಡನೇ ಸಲ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಅವ್ರ ಜೊತೆ ಪ್ರೀತಿನ ಇನ್ನಷ್ಟು ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಬಟ್ ಇಷ್ಟರಲ್ಲೇ ದೊಡ್ಡಪ್ಪನ ವಿಷಯದಲ್ಲಿ ತುಂಬ ಕಿತ್ತಾಡ್ತಾ ಇದ್ದಾರೆ. ನಾನು ಕಿತ್ತಾಡ್ತಿಲ್ಲ, ನೀವು ಕಿತ್ತಾಡ್ತಾ ಇರೋದು. ಅಲ್ಲ, ನನ್ನ ಫ್ಯಾಮಿಲಿ ಮೇಲೆ ಆಪಾದನೆ ಮಾಡಿದ್ರೆ ನಾನು ಕಿತ್ತಾಡ್ದೆ ಇನ್ನೇನು ಮಾಡಲಿ? ಹೆಂಡತಿ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ನಂಬಿಕೆ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ನನ್ನ ಸಾಕಿ ಬೆಳೆಸಿರೋ ನಮ್ಮ ಅತ್ತೆ ಮೇಲೆ, ನಮ್ಮ ಮಾವ ಮೇಲೆ, ಇವ್ರ ಮೇಲೆಲ್ಲ ಅಪಾದನೆ ಮಾಡಿದ್ರೆ ನಾನು ಸುಮ್ಮನೆ ಇರೋಕ್ಕಾಗಲ್ವಲ್ಲ. ಸರಿ ಆಯಿತು, ಬಿಟ್ಕೊಟ್ಟೆ. ಸರಿ, ಇವಾಗ ಇಶಿಕಾ ಬಗ್ಗೆ ಏನಾದರೂ ಹೇಳಿ. ಇಶಿಕಾ ತುಂಬ ಕಮಿಟೆಡ್ ಆ್ಯಂಡ್ ವೆರಿ ಆನೆಸ್ಟ್ ಆರ್ಟಿಸ್ಟ್. ಇನ್ನು ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಡೈರೆಕ್ಟ್ರನ್ನ ಕೇಳಬೇಕು. ಬಟ್ ಇಶಿಕಾ ತುಂಬ ಶಿಸ್ತಾಗಿ, ಡಿಸಿಪ್ಲಿನ್ಡಾಗಿ ಸೆಟ್ಟಿಗೆ 6 ಗಂಟೆ ಬೆಳಗಿನ ಜಾವ ಬರ್ತಾರೆ. ತುಂಬ ಹಾರ್ಡ್ ವರ್ಕಿಂಗ್. ಹಾಗೆ ತುಂಬ ಚೆನ್ನಾಗಿ ಸ್ಟ್ಯಾಂಡ್ ಹಾಕ್ತಾರೆ. ಏನು ಸ್ಟ್ಯಾಂಡ್ ಅಂತ ಸ್ಟ್ಯಾಂಡು ಡೈರೆಕ್ಟ್ರಿಗೆ ಗೊತ್ತಿರುತ್ತೆ. ಕೇಳಿ ಒಂದ್ಸತಿ. ಅವನು ಮತ್ತೆ ಶ್ರಾವಣಿಯಲ್ಲಿ ನಿಮ್ಮ ಫೇವ್ರೆಟ್ ಯಾರು? ಚೀಕು. ಚೀಕು, ಓಕೆ. ಸರಿ, ನೆಕ್ಸ್ಟ್ ಡೈರೆಕ್ಟರ್ ಹತ್ರ ಹೋಗೋಣ. ಹಾಯ್ ಸರ್. ಇವ್ರ ಹೆಸರು ಅನಿಲ್ ಸರ್ ಅಂತ. ಸೊ ನಿಮಗೂ ಸೇಮ್ ಕ್ವಶನ್. ನನ್ನ ಬಗ್ಗೆ ಮತ್ತು ಅಭಿಮನ್ಯು ಬಗ್ಗೆ ಏನಾದರೂ ಹೇಳಿ. ಇಬ್ರು ಹೀರೋ ಹೀರೋಯಿನ್ನು ಅದು ಗೊತ್ತಿರೋದೆ. ಏನು ಹೇಳೋಕ್ಕಾಗತ್ತೆ? ಸರಿ ಆಯಿತು. ನಿಮ್ಮ ಫೇವ್ರೆಟ್ ಪರ್ಸನ್ ಸೆಟ್ಟಲ್ಲಿ ಯಾರು? ಚೀಕು. ಎಲ್ಲರೂ ಚೀಕು ಹೇಳ್ತಾ ಇದ್ದಾರೆ, ಇದು ಸುಳ್ಳು. ಸರಿ ಆಯಿತು. ಸೆಟ್ಟಲ್ಲಿ ಬೇಗ ಬರೋದು ಯಾರು? ಲೈಟ್ ಆಫೀಸರ್ಸ್. ಬೇಗ ರೆಡಿ ಆಗೋದು ಯಾರು? ಸೇಮ್ ಆನ್ಸರ್ ಇಲ್ಲ. ಚೀಕು ಹೆಂಗೆ? ಓಕೆ, ಹಾಂ, ಓಕೆ, ಥ್ಯಾಂಕ್ ಯು. ಆಮೇಲೆ ಯಾರು ತುಂಬ ತರಲೆ ಮಾಡೋದು? ನಾನೇ. ನೀವೇನಾ? ಯಾರು ತುಂಬ ಸೈಲೆಂಟ್? ನಾನು. ಸೈಲೆಂಟ್ ಯಾರು? ಯಾರು ಸೈಲೆಂಟ್ ಇಲ್ಲ. ಯಾರಿಗೆ ತುಂಬ ಚಾನ್ಸೇ ಇಲ್ಲ. ಸುಳ್ಳು. ಅದು ನಾನಲ್ಲ, ನೀವು ಸೀನಲ್ಲಿ ನೀವೇ ನೋಡಿದ್ದೀರಾ. ರೀಸೆಂಟಾಗಿ ಅಭಿಮನ್ಯು ಅವರೇ ಗೊತ್ತಿರೋದು. ಸುಳ್ಳು ಹೇಳ್ತಾ ಇದ್ದಾರೆ. ಸರಿ. ಆಮೇಲೆ ಸರಿ, ನೆಕ್ಸ್ಟ್ ಬೇರೆಯವ್ರ ಹತ್ರ ಹೋಗೋಣ ಬನ್ನಿ. ನೆಕ್ಸ್ಟ್ ಇದು ಮಮತಾ ಅವರು. ನೀವೆಲ್ಲ ನೋಡಿದ್ದೀರಾ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ. ಸೊ ಇವ್ರಿಗೇನಾದರೂ ಕ್ವೆಶನ್ ಕೇಳೋಣ. ನಿಮ್ಮ ಫೇವ್ರೆಟ್ ಪರ್ಸನ್ ಈ ಸೆಟ್ಟಲ್ಲಿ ಯಾರು? ಚಿಕ್ಕು. ಎಲ್ಲರೂ ಇದೇ ಆನ್ಸರ್ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಎಸ್. ತುಂಬ ತರಲೆ ಮಾಡೋದು ಯಾರು? ತರಲೆ ನಮ್ಮ ಸೌಂಡ್ ಇಂಜಿನಿಯರ್. ಎಲ್ಲಿ ಯಾರು? ಇವರು ತುಂಬ ತರಲೆ ಮಾಡ್ತಾರೆ. ಬಿಟ್ರೆ ನಮಗೆಲ್ಲ ಬೈದು ಹೊರಗಡೆ ಓಡಿಸ್ಬಿಡ್ತಾರೆ. ತುಂಬ ಮೈ ಫೇವ್ರೆಟ್ ಆಲ್ಸೋ. ತುಂಬ ಸೈಲೆಂಟ್ ಯಾರು? ಸೈಲೆಂಟ್ ನಮ್ಮ ಅಕ್ಕ ಸಂಯುಕ್ತ ಚೈತ್ರ ರಾವ್. ತುಂಬ ವೈಲೆಂಟ್ ಯಾರು? ವೈಲೆಂಟ್ ನಾನೇ. ಸರಿ, ಇವಾಗ ನೆಕ್ಸ್ಟ್ ಸೌಂಡ್ ಇಂಜಿನಿಯರ್ ರಘು ಅವ್ರ ಹತ್ರ. ನಿಮಗೆ ತುಂಬ ಟಾರ್ಚರ್ ಕೊಡೋದು ಯಾರು? ಸೌಂಡ್ ವಿಷಯದಲ್ಲಿ. ನೋ, ಇದು ಸುಳ್ಳು. ಮೈಕ್ ನ ಕೊಡಿ ಅಂದ್ರೆ ಕೊಟ್ಟೋಗಲ್ಲ, ಎಲ್ಲೆಲ್ಲೋ ಇಟ್ಟೋಯ್ತಾರೆ. ಬಿಕಾಸ್ ಮೈಕ್ ಅಂದರೆ ತುಂಬ ಇಷ್ಟ ನನಗೆ, ಅದಕ್ಕೆ. ನಾನು ಆ್ಯಕ್ಚುಲಿ ಪ್ರಾಜೆಕ್ಟ್ ಬಂದಾಗ ಮಾಡಬಾರ್ದು ಅಂತ ಇದೆ. ಬಿಕಾಸ್ ರೀಪ್ಲೇಸ್ಮೆಂಟ್ ಆಗಿರೋ ರೀಸನ್ಗೆ ನಾನು ಮಾಡಬಾರ್ದು ಅಂತಿದ್ದೆ. ಆ್ಯಂಡ್ ತುಂಬ ಚಾಲೆಂಜ್ ಇರುತ್ತೆ. ಬಿಕಾಸ್ ರೀಪ್ಲೇಸ್ಮೆಂಟ್ ಅಂದರೆ ಆಲ್ರೆಡಿ ಒಬ್ಬರು ಅದಕ್ಕೆ ಜೀವ ತುಂಬಿಸಿರ್ತಾರೆ. ಸೊ ಆದ್ರೂ ಎಕ್ಸೆಪ್ಟ್ ಮಾಡೋಣ ಅಂತ ಮಾಡಿದ್ಮೇಲೆ ತುಂಬ ವರ್ಕ್ ಮಾಡಬೇಕಾಗಿತ್ತು. ಇವಾಗ ಒಂದು ಒಳ್ಳೆ ಡಿಸಿಷನ್ ತೊಗೊಂಡೆ ಅಂತಲೇ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಟೀಮ್, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಚೀಕು, ಯಾ. ಬಿಕಾಸ್ ನಾನು ಪೆಟ್ ಲವರ್ ಆಗಿರೋದ್ರಿಂದ ಸೊ ಓಕೆ ಮಾಡೋಣ, ವೈ ನಾಟ್ ಅಂತ ಅನ್ನಿಸ್ತು. ಸೊ ಯಾ.
ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು ಬಿಕಾಸ್ ಸ್ಕಂದ ಅವ್ರು ಮಾಡ್ತಿರೋದು ಅಂದರೆ ಅಭಿಮನ್ಯು ಮಾಡ್ತಿರೋದು ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಆ್ಯಂಡ್ ಅವ್ರ ಜೊತೆ ಲೀಡಾಗಿ ಮಾಡಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಆಗಿತ್ತು, ಭಯನೂ ಇತ್ತು, ಬಟ್ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಸೊ ಇವಾಗ ಎಲ್ಲ ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೀರಿಯಲ್ ಅಂತ ಬಂದಾಗ ಕೆಮಿಸ್ಟ್ರಿ ಅನ್ನೋಕ್ಕಿಂತ ಸಪೋರ್ಟಿವ್ ಆಗಿದ್ದರೆ ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ. ಸೊ ಪ್ರತಿಯೊಂದೂ ನಾನು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಕರೆಕ್ಷನ್ ಮಾಡ್ತಾರೆ ಆ್ಯಂಡ್ ತುಂಬ ಸಪೋರ್ಟ್ ಮಾಡೋ ರೀಸನ್ಗೆ ಮೇ ಬಿ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗ್ ನನ್ನ ಮೆಮೊರಿ ಪವರ್ ಅಂತ ತೊಗೊಂಡ್ರೆ ತುಂಬ ವರ್ಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಇದು ನನ್ನ ಫಸ್ಟ್ ಡೆಬ್ಯೂ ಆಗಿರೋದ್ರಿಂದ ಫಸ್ಟ್ ಸೀರಿಯಲ್ ಬೇರೆ. ಸೊ ಅದಾದಮೇಲೆ ಹೋಗ್ತಾ ಹೋಗ್ತಾ ತುಂಬ ಇಂಪ್ರೂವ್ ಆಗಿದೆ. ಆ್ಯಂಡ್ ಪ್ರತಿಯೊಂದು ವಿಚಾರದಲ್ಲೂ ಟೀಮ್ ಸಪೋರ್ಟ್ ಮಾಡಿರೋದಕ್ಕೆ ಇವಾಗ ನಮ್ಮ ಸೀರಿಯಲಲ್ಲಿ ನನ್ನ ಕ್ಯಾರೆಕ್ಟರ್ ಮೇಯ್ನಾಗಿ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸೊ ತುಂಬ ಡಿಫ್ರೆನ್ಸ್ ಇರುತ್ತೆ, ತುಂಬ ಪೇಷನ್ಸ್ ಇದೆ, ಎಲ್ಲನೂ ಅರ್ಥ ಮಾಡ್ಕೊತಾಳೆ. ನಿಜವಾದ ಲೈಫಲ್ಲೂ ನಾನು ಕೂಡ ಎಲ್ಲನೂ ಅರ್ಥ ಮಾಡ್ಕೊತೀನಿ. ಬಟ್ ತುಂಬ ಮೆಚ್ಯೂರಿಟಿ ಇರೋವಂಥ ಕ್ಯಾರೆಕ್ಟರ್ ಶ್ರಾವಣಿದು. ಸೊ ಚೆನ್ನಾಗಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಮುಂಚೆ ಎಷ್ಟು ಬೈತಾ ಇದ್ರು ನನಗೆ ಬಿಕಾಸ್ ರೀಪ್ಲೇಸ್ಮೆಂಟ್ ಆಗಿರೋದ್ರಿಂದ, ಇವಾಗ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ. ನನ್ನ ಇನ್ಸ್ಟಾಗ್ರಾಮ್ ಇನ್ಬಾಕ್ಸಲ್ಲಿ ಕೂಡ ಅಥವಾ ನಾವು ಟೆಂಪಲ್ಗೆ ಹೋದರೆ ಅಲ್ಲಿ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನೀವು ಶ್ರಾವಣಿ ಅಲ್ವಾ, ನೀವು ರೀಪ್ಲೇಸ್ಮೆಂಟ್ ಆಗಿದ್ದೀರಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತೆಲ್ಲ ರೆಸ್ಪಾನ್ಸ್ ಕೊಡ್ತಾರೆ. ಅವಾಗ ಅದನ್ನು ಕೇಳಿಸ್ಕೊಂಡು ನನಗೆ ತುಂಬ ಖುಷಿಯಾಗುತ್ತೆ. ಟೀಮ್ ಜೆಮ್ ಅಂತಲೇ ಹೇಳ್ಬೋದು. ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಸೀರಿಯಲ್ ಮಾಡ್ತಾ ಇರೋದಲ್ವ, ತುಂಬ ಕಷ್ಟ ಆಗುತ್ತೆ ಅಂದರೆ ಹೊಸೊಬ್ರಿಗೆ, ಬಟ್ ತುಂಬ ಈಸಿ ಮಾಡಿಕೊಟ್ರು. ಆ್ಯಂಡ್ ಯಾರೂ ನನಗೇನೇ ತಪ್ಪು ಮಾಡಿದ್ರು ಭಯಲ್ಲ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಈ ಥರ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಈ ಲೆವೆಲ್ಗೆ ಶ್ರಾವಣಿನ ತಂದು ಕೂರಿಸಿದ್ದಾರೆ. ಫಸ್ಟ್ಲಿ ಸ್ಟಾರ್ ಸುವರ್ಣ ಚಾನಲ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹ್ಯಾರಿಸ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೋಲ್ ಟೀಮ್. ಮೇಯ್ನಾಗಿ ಫ್ಯಾನ್ಸ್ಗೆ ಹೇಳಬೇಕು ಅಂದರೆ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ. ನಿಮ್ಮ ಪ್ರೀತಿನ ನಾನು ಉಳಿಸ್ಕೊಂಡು ಹೋಗ್ತೀನಿ, ಪಾಸಿಟಿವ್ ವೇಯಲ್ಲಿ ವರ್ಕ್ಗಳನ್ನ ಮಾಡ್ತೀನಿ, ಅದನ್ನು ನೀವು ಸಪೋರ್ಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅಂತಲೂ ಗೊತ್ತು. ಲವ್ ಟು ಯು ಗೈಸ್.